ಫಿಲ್ಮ್ ಈಸ್ ನಾಟ್ ಮೇಡ್, ಇಟ್ ಹ್ಯಾಪನ್ಸ್ ಅಂತ ಆಲ್ವೇಸ್. ಸೊ ದ ಫಿಲ್ಮ್ ಈಸ್ ನಾಟ್ ಮೇಡ್, ಇಟ್ ಹ್ಯಾಪನ್ಡ್. ಜನ್ಮ ಜೋಡಿ ಜಸ್ಟ್ ಹ್ಯಾಪನ್ಡ್ ಅಷ್ಟೇ. ಅದೇ ಜನ್ಮ ಜೋಡಿ ಇನ್ನೊಂದು ಮಾಡಿ ಆಗಲ್ಲ. ಇವತ್ತು ಎಲ್ಲರೂ ಸೀಕ್ವೆಲ್ಗೆ ಹೋಗ್ತಾ ಇದ್ದಾರೆ. ದಟ್ ಈಸ್ ದ ಮೇಜರ್ ಡ್ರಾಬ್ಯಾಕ್. ಜನಪ್ರಿಯ ಆಗಿರುವಂಥ ನಿರ್ದೇಶಕರು ಕೆಲವು ವಾದಗಳನ್ನು ಮಂಡಿಸ್ತಾರಲ್ಲ, ನಾನು ಚಿತ್ರಮಂದಿರಗಳಿಗೆ ಬರುವ ಪ್ರೇಕ್ಷಕರಿಗಾಗಿ ನಾನು ಸಿನಿಮಾ ಮಾಡ್ತೀನಿ ಅಂತಾರಲ್ಲ. ದೇವರು ಅಂದರೆ ಯಾರೋ ಬೇರೆಯವನಲ್ಲ, ಅವನು ನಮ್ಮೊಳಗಿನವರು, ನಮ್ಮವನೇ ಅವನು ಇಲ್ಲೇ ಇದ್ದಾನೆ. ಅಲ್ಲ ಕಲ್ಲಿಗೂ ಕೂಡ ಬೈತಿರ್ತಾರೆ ಅವರು. ಈಗೇನು ಬುದ್ಧಿ ಇದೆಯಾ ಅಂತಲೇ ಬೈತಿರೋದು ಅಲ್ಲಿ ಹೋಗಿ. ಜಾತ್ರೆಯ ಜನಗಣಮನ ಆಯ್ತು ಅನ್ಸುತ್ತೆ. ಜಾತ್ರೆಗಳಲ್ಲೆಲ್ಲ ಅದು ಗುನುಗ್ತಾ ಇದ್ರು ಜನ. ನಮಗೆ ಮನುಷ್ಯ ಸಂವೇದನೆ ಅಂದ ತಕ್ಷಣ ಸರ್, ಕನ್ನಡದಲ್ಲಿ ಮನುಷ್ಯ ಸಂವೇದನೆಯ ಕುರಿತಾಗಿ ಸಾಹಿತ್ಯಿಕವಾಗಿ ಮತ್ತು ವೈಚಾರಿಕವಾಗಿ ತುಂಬ ಮಹತ್ವದ ಸಂವಾದಗಳನ್ನು ಕಟ್ಟಿದಂಥ ಚಿಂತಕ ಬರಗೂರು ರಾಮಚಂದ್ರಪ್ಪ ಸರ್ ಅವರು ಕೂಡ ಈ ಸಿನಿಮಾದ ಭಾಗವಾಗಿದ್ದರು. ಸಂಭಾಷಣೆ ಅವ್ರದ್ದಾಗಿತ್ತು. ಒಂದು ಕಾವ್ಯಾತ್ಮಕ ಸಂಭಾಷಣೆ ಗೀತೆಯಾಗಿ ಜನಜನಿತ ಆಯಿತು. ಒಬ್ಬ ಗಂಭೀರ ಚಿಂತಕ ಅಂದರೆ ನಾವು ಕನ್ನಡ ಸಾಹಿತ್ಯದಲ್ಲಿ ಬರಗೂರು ರಾಮಚಂದ್ರಪ್ಪ ಅವರನ್ನು ಒಬ್ಬ ಗಂಭೀರ ಚಿಂತಕರನ್ನಾಗಿ ನೋಡ್ತೀವಿ. ಅಂತಹ ಒಬ್ಬ ಚಿಂತಕನ ಆಲೋಚನಾ ಕ್ರಮಗಳು ಒಂದು ಕಲಾಕೃತಿಯ, ಅದು ಸಿನಿಮಾ ಜನಪ್ರಿಯ ಮಾಧ್ಯಮದ ಭಾಗವಾಗಿರೋದಿದೆಯಲ್ಲ, ಅದು ತುಂಬ ಐತಿಹಾಸಿಕ ಅಂತ ಅನಿಸುತ್ತೆ ಸರ್. ಅದ್ರ ಕುರಿತಾಗಿ ನನಗೆ ತಿಳಿದು. ಐ ಥಿಂಕ್ ಬರಗೂರು ಅವರು ಬೇರೆ ಯಾರಿಗೂ ಡೈಲಾಗ್ ಆಗಲಿ ಚಿತ್ರಕಥೆ ಆಗಲಿ ಬರೆದಿಲ್ಲ. ಅವ್ರು ಬರೆದಿರೋದು ಇದು ನನಗೋಸ್ಕರ, ಒಬ್ಬ ಅರ್ಥದಲ್ಲಿ ಚಿಂತಕನನ್ನು, ರಾಜ್ಕುಮಾರ್ಗೋಸ್ಕರ. ಸೊ ಒಟ್ಟಿಗೆ ಫಸ್ಟ್ ಅವ್ರು ಕೇಳಿದೆ ನಾನು, ಫಸ್ಟು ಈ ಥರ ನಮ್ಮ ಡಿಸ್ಕಷನಲ್ಲಿ ಯಾರು ಬರಿಬೋದು ಇದರ ಡೈಲಾಗ್ ಅಂತ. ನಾವು ಬೇಸಿಕಲಿ ನಾವಲ್ಲಿಂದ ಏನು ಬೇಕೋ ಅದನ್ನು ತೆಗೆದಿಟ್ಕೊಡ್ತೀನಿ ನಾನು ಯಾವಾಗಲೂ. ಅದಕ್ಕೆ ಬಸವರಾಜ್ ಅಂತ ನನ್ನ ಜೊತೆ ಕೆಲಸ ಮಾಡೋರು ಇದ್ದರು. ಸೊ ಹಾಗಾಗಿ ನನ್ನ ಚಿತ್ರಕಥೆ ಮಾಡುವಾಗೆಲ್ಲ ಅವರು ನನ್ನ ಜೊತೆಲಿ ಇದ್ದರು ಆವಾಗ. ಸೊ ಅವರು ಕೀ ಡೈಲಾಗ್ಗಳು ತೊಗೊಂಡಿದ್ರು. ಆದರೆ ಇಡೀ ಸಂಭಾಷಣೆಯನ್ನು ಯಾರು ಬರೀತಾರೆ, ನಮ್ಮ ಡಿಸ್ಕಷನಲ್ಲಿ ಬಂದಾಗ ನಾನು ಬರಗೂರವರ ಹೆಸರನ್ನ ಸಜೆಸ್ಟ್ ಮಾಡಿದೆ. ವರ್ಧಣ್ಣ ಕೇಳಿದ್ದು ಅವ್ರು ಬರೀತಾರಾ ನಿಮಗೆ ಅಂತ. ಆ ಪ್ರಶ್ನೆ ಇರುತ್ತೆ, ಸಹಜವಾಗಿ ಬರುತ್ತೆ. ಅವ್ರು ಬೇರೆ ಯಾರಿಗೂ ಬರೆಯಲ್ಲ. ಬೇರೆ ಸಾಹಿತ್ಯ ಮತ್ತು ಸಿನಿಮಾದ ಒಂದು ಮಡಿವಂತಿಕೆ ಇತ್ತಲ್ಲ. ಹೌದು. ಸೊ ಹಾಗಾಗಿ ಬರೀತಾರಾ? ನಾನು ಇಲ್ಲೇ ನನ್ನ ಸ್ನೇಹಿತರು, ನನಗೆ ಗೊತ್ತಿರೋರು, ನಾನು ಅವನ್ನ ಗುರುಗಳೇ ಅಂತ ಕರಿತೀನಿ. ಅವರಿಂದ ನಾನು ಒಂದು ರೀತಿ ಏಕಲವ್ಯನ ಹಾಗೆ ಸಾಕಷ್ಟು ಕಲ್ತಿದ್ದೀನಿ ಅಂತ ಎಲ್ಲ ಹೇಳಿದಾಗ, ಹೌದಾ ಹಾಗಾದ್ರೆ ನೀವು ಅವರನ್ನು ಆರಾಧಿಸಿದ ಮೇಲೆ ಅವರು ನಿಮ್ಮ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇರುತ್ತೆ, ಹೋಗಿ ಮಾತಾಡಿ. ಹೋಗಿ ಕೇಳಿದೆ ನಾನು, ಸರ್ ನೀವು ಡೈಲಾಗ್ ಬರೀಬೇಕು. ಸುಮ್ಮನೆ ರಾಪ, ಸುಮ್ಮನೆ ಇದೆಲ್ಲ ಮಾಡಬೇಡ, ಇಲ್ಲ ನೀವು ಬರೀಬೇಕು. ಜನ್ಮದ ಜೋಡಿದು ಗೊತ್ತು, ಆ ಪುಸ್ತಕದ ಬಗ್ಗೆ ಗೊತ್ತಿದೆ ನನಗೆ. ಗೊತ್ತಿದ್ದರೆ ಆಗ ನೀವು ಅದನ್ನು ನೀವೇ ಬರೀಬೇಕು, ತೊಗೊಳ್ಳಿ. ಆದರೆ ಒಂದು ಕಂಡೀಷನ್ ಏನು, ನಾನು ಅವ್ರಿಗೊಪ್ಸು ಇವ್ರಿಗೊಪ್ಸು ಅವೆಲ್ಲ ಮಾಡಲ್ಲ. ಬರೀತೀನಿ, ಬರೆದು ನಿಮ್ಮ ಕೈ ಕೊಡ್ತೀನಿ, ಉಳಿದದ್ದು ನಿನಗೆ ಬಿಟ್ಟಿದ್ದು ಅಷ್ಟೇ. ಅಷ್ಟು ಮಾಡಿ ಸರ್, ಉಳಿದದ್ದು ನಾವು ಮಾಡ್ಕೋತೀವಿ. ಆದರೆ ಒಂದೆರಡು ಡಿಸ್ಕಷನ್ನು ಬನ್ನಿ ಸರ್ ದಯವಿಟ್ಟು ಅಲ್ಲಿಗೆ. ಒಂದೆರಡು ಡಿಸ್ಕಷನ್ ಬರ್ತೀನಿ, ಬಟ್ ನಾನು ಇಂಡಿವಿಜುವಲಾಗಿ ಬರೆಯೋದು. ಆಮೇಲೆ ಬರೆದ ಮೇಲೆ ನಾನು ಹಿಂಗೆ ಕೊಡ್ತೀನಿ, ಆಮೇಲೆ ಏನು ಬೇಕಾದ್ರೂ ಮಾಡ್ಕೊ. ಬಟ್ ನಾನು ಅಲ್ಲಿ ಬಂದು ಅವ್ರಿಗೆ ಓದು ಇವ್ರಿಗೆ ಓದು ಅವೆಲ್ಲ ಆಗಲ್ಲ. ಅದು ವಾಸ್ ಹ್ಯಾಪನಿಂಗ್ ಆವಾಗ. ಶಿವರಾಜ್ ಕುಮಾರ್ಗೆ ಹೋಗಿ ಹೇಳು, ನಟ ಅವನು ಮೇನ್ ಸ್ಟಾರು, ಅಂಬರೀಷ್ಗೆ ಹೋಗಿ ಹೇಳು, ವಿಷ್ಣುಗೆ ಹೇಳು, ಆ ಥರ ಎಲ್ಲ ನಡೀತಾ ಇತ್ತು ಆವಾಗ. ಸೊ ಅವರು ಈ ರೆಫ್ಯೂಸ್ಡ್. ಐ ಆಮ್ ಎ ರೈಟರ್, ಐ ವಿಲ್ ಜಸ್ಟ್ ಬಿ ಎ ರೈಟರ್ ಅಂತ. ನಾನು ಒಂದು ಸಲ ಬಂದುಬಿಡಿ ಸರ್ ಫಸ್ಟ್ ಡಿಸ್ಕಷನ್ಗೆ, ಅದಾದಮೇಲೆ ನಿಮ್ಗೆ ಅನಿಸ್ದಾಗ ಏನು ಅನಿಸುತ್ತೋ ಹಂಗೆ ಮಾಡಿ. ಆಯಿತು. ಸೊ ಫಸ್ಟ್ ಡೇ ಕರ್ಕೊಂಡೋದೆ. ಆ್ಯಕ್ಚುಲಿ ಐ ಟುಕ್ ಬರಗೂರು ರಾಮಚಂದ್ರಪ್ಪ ಟು ರಾಜ್ಕುಮಾರ್ಸ್ ಹೌಸ್. ಅವರು ಅಲ್ಲಿವರೆಗೂ ಹೋಗಿರಲಿಲ್ಲ. ದಟ್ ವಾಸ್ ದಿ ಬಿಗಿನಿಂಗ್. ಕರ್ಕೊಂಡೋದೆ. ನಮ್ಮ ಶೇಷಾದ್ರಿನೂ ಹೋಗಿರಲಿಲ್ಲ ರಾಜ್ಕುಮಾರ್ ಮನೆಗೆ. ಇವರೆಲ್ಲರನ್ನೂ ಒಂದು ಅರ್ಥದಲ್ಲಿ ಕರ್ಕೊಂಡು, ಯಾವಾಗ ಅಲ್ಲಿ ಒಳಗಡೆ ಹೋದರೋ ಆ ಇಡೀ ದಿವಸ ಡಿಸ್ಕಷನ್ನು, ಊಟ, ಕಾಫಿ ಅವು ಇವು ನಡೀತಾನೆ ಇತ್ತು. ಸ್ವಲ್ಪ ಅರ್ಧಕ್ಕೆ ನಿಂತೋಯ್ತು ಅದು, ಇನ್ನೂ ಒಂದು ಸ್ವಲ್ಪ ಉಳಿದಿತ್ತು. ನನಗೆ ಇವರು ಒಂದೇ ದಿವಸ ಅಂತ ಹೇಳಿದ್ದಾರೆ, ನೆಕ್ಸ್ಟ್ ಡೇ ಬರಲ್ಲ. ಏನು ಮಾಡೋದು, ಹೆಂಗಿದ್ರು ರೆಕಾರ್ಡ್ ಮಾಡ್ಕೋತಾ ಇದ್ದೀನಿ, ರೆಕಾರ್ಡ್ ಮಾಡ್ಕೊಂಡಿದ್ದನ್ನು ಅವ್ರಿಗೆ ಕೊಟ್ಬೋಣ ಅಷ್ಟೇ, ಇನ್ನೇನು ಮಾಡೋದು ಅಂತ ಅಂದ್ಕೊಂಡು ಡಿಸೈಡ್ ಮಾಡಿ
ನನ್ನ ಕಾರಲ್ಲೇ ಅವ್ರನ್ನ ಡ್ರಾಪ್ ಮಾಡಿದೆ. ಆರಂಭದಲ್ಲಿ ದಾರಿ ತಿರುಗಿತ ನೋಡಿ ಅಲ್ಲೇ ಶುರು ಆಗುತ್ತೆ. ಅಲ್ಲೇ ಒಂದು ಕ್ಷಣ ಅವರು ಮರ್ತು ಯಾವುದೋ ಒಂದು ಲೋಕದಲ್ಲಿ ಇನ್ನೇನೋ ಅದೇನೋ ಪಾಸ್ ಆದಾಗ ಇದೇನೋ ಇಡೀ ಮ್ಯೂಸಿಕ್ ಆ ತಲೆ ಒಳಗೆ ಹೋಗ್ತಾ ಇರ್ತದೆ ಇವನಿಗೆ. ಇಲ್ಲಿ ಗಾಡಿ ನಡೆಸ್ಬಿಟ್ಟು ತಿರುಗಿದ ತಕ್ಷಣ ಅದೇ ವರ್ಕ್ ಆಗುತ್ತೆ ಇಬ್ರಿಗೂ. ಇದು ವರ್ಕ್ ಆಗಿ ಮತ್ತೆ 500 ಹತ್ರ ಬರ್ತಾರೆ. 500 ಹತ್ರ ಬಂದು ತಾಲೀಮ್ ತಗೋಣ ಅಂತ ಕೂತ್ಕೊಂಡಾಗ ಇದು ಮಾಡ್ತಾ ಇದ್ರೆ ಅದು ಇದು ಎರಡು ಮಿಕ್ಸ್ ಆಗುತ್ತೆ. ಡ್ರಾಪ್ ಮಾಡ್ಬಿಟ್ಟು ಹೋಗ್ಬೇಕಾರೆ ಅವರು ನಾಳೆ ಎಷ್ಟೊತ್ತಿಗೆ ಅಂದರು. ಖುಷಿ ಆಯಿತು. ಆಯಿತು ನಾಳೆ ಬರ್ತೀನಿ, ಎಷ್ಟೊತ್ತಿಗೆ ಬರಲಿ, ಬೆಳಗ್ಗೆ 9 ಗಂಟೆ ಬರ್ತೀನಿ, 8 ಬರ್ತೀನಿ, ಇಬ್ಬರು ಒಟ್ಟಿಗೆ ಹೋಗೋಣ. ದೆನ್ ಅವ್ರಿಗೆ ಯಾವಾಗ ಟೈಮ್ ಇದೆಯೋ ಈ ಡಿಸ್ಕಷನ್ ಇದ್ದಾಗೆಲ್ಲ ಬರ್ತೀನಿ ಅಂದರು. ಕಾರಣ ಏನಿರ್ಬೋದು? ಅವರೇನು ಅಂದ್ಕೊಂಡಿದ್ರು, ರಾಜ್ಕುಮಾರ್ ಆಗಲಿ ವರದರಾಜ್ ಆಗಲಿ ಇವರೆಲ್ಲರೂ ಇನ್ಸಿಸ್ಟ್ ಮಾಡ್ತಾರೆ ಹಿಂಗೆ ಇರಬೇಕು, ಹಂಗೆ ಮಾಡಬೇಕು, ಅದು ಇದು ಅಂತ. ಅವರು ಮುನ್ನುಡಿಲಿ ಬರ್ಕೊಂಡಿದ್ದಾರೆ. ಡೆಮೊಕ್ರೆಟಿಕ್ ಬಹಳ ಪ್ರಜಾಸತ್ತಾತ್ಮಕವಾದ ಚರ್ಚೆಗಳು ನಡೀತಾ ಇದ್ವು ಅಂತ. ನನ್ನ ಸಿನಿಮಾಗಳಲ್ಲಿ ಎಲ್ಲ ಸಿನಿಮಾಗಳಲ್ಲೂ ನಾನು ಅದನ್ನು ಮೇಂಟೈನ್ ಮಾಡ್ತೀನಿ. ಯಾಕೆಂದರೆ ನಾನೊಬ್ಬನೇ ಕಿವಿ ಕಣ್ಣು ತೆಗೆದಿಟ್ಕೊಂಡಿರೋಲ್ಲ, ಎಲ್ಲರೂ ತೆರೆದಿಟ್ಕೋಬೇಕು ಅನ್ನೋದು ನನ್ನ ಆಸೆ. ಹಾಗಾಗಿ ನನ್ನ ಎಲ್ಲ ಸಿನಿಮಾಗಳಲ್ಲೂ ಯಾರೇ ಚರ್ಚೆಗೆ ಬಂದರೂ ಅವರ ಜೊತೆಯಲ್ಲಿ ನಾನು ಈ ರೀತಿ ಮುಕ್ತವಾದಂಥ ಡೆಮೊಕ್ರೆಟಿಕ್ ಚರ್ಚೆಯನ್ನು, ಸೊ ಪ್ರಜಾಸತ್ತಾತ್ಮಕವಾದ ಚರ್ಚೆಯಲ್ಲಿ ನಾನೂ ಭಾಗವಹಿಸಿದ್ದೆ ಅಂತ ಬರ್ಕೊಂಡಿದ್ದಾರೆ ಅವರು. ಅದಕ್ಕೆ ಭಾಳ ಲೈಕ್ ಆಯ್ತು ಅವ್ರಿಗೆ. ಆ್ಯಂಡ್ ಎಷ್ಟು ಚೆನ್ನಾಗಿ ಡೈಲಾಗ್ ಬರೆದ್ರು. ಆ ಡೈಲಾಗೇ ಒಂದು ಹಿಡಿತ. ಆಮೇಲೆ ಭಾಳಷ್ಟು ಕಡೆ ನಮ್ಗೆ ಗೊತ್ತಿಲ್ಲದೆ ಇರೋ ಕೆಲವು ಅಂಶಗಳನ್ನು ಅವ್ರು ಸೇರಿಸಿದ್ರು. ಕೊಂತಮ್ಮನ ಜಾತ್ರೆ ಇತ್ಯಾದಿಗಳೆಲ್ಲ ಬರುತ್ತಲ್ಲ, ಅದು ಅವರು ಹೇಳಿದಂಥ ಇದು ಇಡೀ ಈ ರೀತಿ ಮಾಡ್ತೀವಿ, ಈ ರೀತಿ ಜಾತ್ರೆ ಆಗುತ್ತೆ ಅಂತ. ಅದು ನನ್ನ ಡಿಸ್ಕಷನಲ್ಲಿದೆ, ಅದನ್ನು ನಾನು ಕೇಳಿಸ್ತೇನೆ, ಟೇಪಲ್ಲಿದೆ. ಈ ಇಡೀ ಜಾತ್ರೆಯಲ್ಲಿ ಅದು ಯಾವ ರೀತಿ ಕೊಂತಮ್ಮನ ಜಾತ್ರೆ ಹೇಗೆ ಮಾಡ್ತೀವಿ, ಹೇಗಾಗುತ್ತೆ ಅಂತ. ನಾವು ಅದಾದಮೇಲೆ ನಾನು ಅದನ್ನು ಈ ರೀತಿ ನಾನು ಇದಕ್ಕೆ ಬಳಸ್ಕೋಬೋದು ಅಂತ ಹೇಳಿ ಈ ಥರ ಬಳಸ್ಕೋತೀನಿ. ಆ ಜಾತ್ರೆಯಲ್ಲಿ ಇವನಿಗೆ ದೇವರು ಬಂದುಬಿಡುತ್ತೆ, ಸೊ ಪೂಜಾರಿಗೆ ದೇವರು ಬರುತ್ತೆ, ಈ ಥರದ್ದೆಲ್ಲ ಅಲ್ಲಿ ಅದು ನನ್ನ ಸಿಚುವೇಶನ್ಗೆ ಹೇಗೆ ಬೇಕೋ ಅದನ್ನು ಹೊಂದಿಸ್ಕೊಂಡೆ. ಅದು ಅವ್ರು ಕೊಟ್ಟದ್ದು ಐಡಿಯಾ ಕೊಂತಮ್ಮಂದು. ಹಾಗೆಯೇ ಹಾಡುಗಳನ್ನು ಸಂಭಾಷಣೆಯನ್ನು ಹಾಡು ಮಾಡುವ ಸಂದರ್ಭ ಅದು ಆ್ಯಕ್ಚುಲಿ ಐಡಿಯಾ ವರ್ಧಣ್ಣ ಕೊಟ್ಟಿದ್ದು. ಎಲ್ಲ ನೋಡಿದ್ರು ಭಾಳ ಚೆನ್ನಾಗಿ ನಡೀತಾ ಇತ್ತು. ಏನು ರೀ ಇದು ಹೆಸರು ಕೇಳೋದು ಅಂದ್ಬಿಟ್ಟು ಡೈರೆಕ್ಟಾಗಿ ಹಂಗೆ ಕೇಳ್ಬಿಡೋದಾ? ಹಂಗಾಗಲ್ರಿ, ಚೆನ್ನಾಗಿರುತ್ತೆ, ಏನಾದ್ರು ಮಾಡಬೇಕು ಅದನ್ನು ಹಾಡಲ್ಲಿ ಹೇಳಿದ್ರೆ ಹೆಂಗೆ ಅಂದರು. ಹಾಡು ಅಂದ್ಕೊಳ್ಳಿ ಇವರು ಮನೋಹರು, ಸರ್ ಡೈಲಾಗನ್ನೇ ಹಾಡು ಮಾಡಿಬಿಡ್ಬೋದು ಸರ್ ಅಂತ. ಇವರು ಬರ್ಗರು ಡೈಲಾಗೆಲ್ಲ ಹಾಡು ಮಾಡ್ತೀರಲ್ರಿ, ಹಾಗಲ್ರಿ ಹಾಗೆಲ್ಲ ಮಾಡಿ ನೋಡೋಣ ಅಂದರು. ಬಿಟ್ಟರು. ನೆಕ್ಸ್ಟ್ ಡೇ ಮಾಡ್ಕೊಂಬಂದ್ರು ಅವರು. ಓಕೆ, ಒಂದು ಸಣ್ಣ ಪುಟ್ಟ ಚೇಂಜ್ ಅಷ್ಟೇ. ಭಾಳ ಅದ್ಭುತವಾದಂತಹ ಇವರ ಡೈಲಾಗನ್ನು ಅವರು ಹಾಡಾಗಿ ಪರಿವರ್ತಿಸಿಬಿಟ್ಟಿದ್ರು. ಸೊ ಲಿಟ್ರಲಿ ಮಣಿ 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 ಮಣಿಗೊಂದು ದಾರ ಇದೆಯಲ್ಲ, ಆ ರೀತಿ ಒಂದು ಕ್ರಿಯೇಟಿವ್ ಒಂದು ಇದು ಡಿಸ್ಕಷನ್. ಆ್ಯಂಡ್ ಇಟ್ ಕೇಮ್ ಔಟ್ ಸೋ ವೆಲ್. ಎಲ್ಲರೂ ಖುಷಿಯಾದ್ರು ಅದನ್ನು. ಅದು ಜಾತ್ರೆಯ ಜನಗಣಮನ ಆಯ್ತು ಅನ್ಸುತ್ತೆ. ಅದು ಜಾತ್ರೆಗಳಲ್ಲೆಲ್ಲ ಅದು ಗುನುಗ್ತಾ ಇದ್ರು ಜನ ಅಂತ, ಅಷ್ಟರ ಮಟ್ಟಿಗೆ ಅದು ಕನೆಕ್ಟ್ ಆಯಿತು. ಅಂದರೆ ನನಗೆ ಅಂದರೆ ಸಾಹಿತ್ಯದ ಬಹಳ ಮೌಲಿಕ ವ್ಯಕ್ತಿತ್ವಗಳನ್ನು ಹೀಗೆ ಸಿನಿಮಾಕ್ಕೆ ಕರೆತಂದು ಅದು ಒಂದು ಹೊಸ ಕಲಾಕೃತಿಗೆ ಏನೋ ಆ ಕಲಾಕೃತಿಯ ಎತ್ತರ ಪಡೆಯುವ ಹಾಗೆ ಒಂದು ಪ್ರಯೋಗಶೀಲತೆಯನ್ನು ಸಾಧ್ಯವಾಗಿಸ್ಕೊಂಡವರು ನೀವು. ಅದ್ರ ಜೊತೆಗೇ ಮನೋಹರ್ ಕೂಡ ಈ ಸಿನಿಮಾದ ಮುಖಾಂತರ ಒಂದು ಹೊಸ ಬಗೆಯ ಸೃಜನಶೀಲತೆಯನ್ನು ದಾಟಿಸೋದಕ್ಕೆ ಸಾಧ್ಯ ಆಯಿತು. ನನಗೆ ಈ ಸಿನಿಮಾದ ಒಂದು ವಿಶೇಷತೆ ಏನಂದ್ರೆ ಪ್ಯಾಟ್ರನ್ ಇದೆಯಲ್ಲ ಸರ್, ಅಂದರೆ ಒಂದು ಎಸ್ಟಾಬ್ಲಿಷಿಂಗ್ ಪ್ಯಾಟ್ರನ್ ಇರ್ಬೋದು, ಮಧ್ಯಕ್ಕೆ ಬರುವ ಸಂದರ್ಭ ಇರ್ಬೋದು, ಆಮೇಲೆ ಕ್ಲೈಮ್ಯಾಕ್ಸ್ ಸಿಚುವೇಶನ್ ಆಗಿರ್ಬೋದು, ಅವೆಲ್ಲ ಸಂದರ್ಭಗಳಲ್ಲೂ ಕೂಡ ಗ್ರಾಮೀಣ ಪಠ್ಯ, ಗ್ರಾಮೀಣ ವಿವರಗಳು, ಅಂದರೆ ಆ ದೇಶಿ ಸಂವೇದನೆಯ ಭಾಗವಾಗಿಯೇ ಆ ಚಿತ್ರಪಠ್ಯಗಳು ಬರ್ತಾ ಹೋಗ್ತವೆ. ಅಂದರೆ ಈಗ ಟೈಟಲ್ ಕಾರ್ಡ್ ಬರುವಾಗ ಇಡೀ ಗ್ರಾಮೀಣ ಪರಂಪರೆಯ ಎಳೆಗಳನ್ನು ನೆನಪಿಸುವ ಹಾಗೆ ಅದು ಬರುತ್ತೆ. ಅದು ಎಸ್ಪೆಷಲಿ ಆ ಪ್ಯಾಟ್ರನ್ ಹೊಳೆಯುವ ಸಂದರ್ಭ ಏನಿತ್ತು ಸರ್? ಅದು ಈಗ ಗ್ರಹಣ ಮಾಡಿದಾಗ ಗ್ರಹಣದಲ್ಲಿ ಒಂದು ಪ್ಯಾಟ್ರನ್ನ ಕಾಣ್ಬೋದು ನೀವು. ಯಾಕೆಂತಂದರೆ ಅದು ನನ್ನ ಮೊದಲನೇ ಸಿನಿಮಾ, ಅದರಲ್ಲಿ ಸಾಕಷ್ಟು ಪ್ರಯೋಗಗಳಾಗೋಯ್ತು. ಒಂದಲ್ಲ ಒಂದು ರೀತಿ ಪ್ರಯೋಗ ಗ್ರಹಣ ಮಾಡಿದಾಗ. ಸುಮಾರು 3 ವರ್ಷ ಮಾಡಿದ ಸಿನಿಮಾ ಅದು. ಸೊ ಅದರಲ್ಲಿ ಕಂಡುಕೊಂಡಂತಹ ನ್ಯೂನ್ಯತೆಗಳೇನಿದ್ವು
ಅವುಗಳನ್ನು ಯಾವುದನ್ನು ನಾನು ತಪ್ಪುಗಳನ್ನು ಮಾಡಿದ್ದು ಆ ತಪ್ಪುಗಳನ್ನೆಲ್ಲ ಸರಿ ಮಾಡ್ಕೊಳ್ಳೋಕೆ ಒಂದು ಜಾಗ ಇತ್ತು ನನಗೆ. ಅದಿಲ್ಲ ಆಯಿತು. ಜೊತೆಗೆ ನಾನೇ ಅನುಭವಿಸಿದ ಹಲವು ಕ್ರಿಯೆಗಳಿದ್ವಲ್ಲ. ಈಗ ಬಂಡಿ ಓಡಿಸೋವಾಗ ಆ ಬಂಡಿ ಹಿಂದೆ ಬಂಡರ್ಸಮ್ಮನ ಜಾತ್ರೆ ಅಂತ ಮಾಡ್ತಾರೆ ಈಗಲೂ ತಲಕಾಡಿನಲ್ಲಿ ಮುಡುಕ್ತೊರೆಯ ಇದರಲ್ಲಿ ಬಂಡರ್ಸಮ್ಮನ ಜಾತ್ರೆ. ಬಂಡರ್ಸಮ್ಮನ ಜಾತ್ರೆಯಲ್ಲಿ ಎಲ್ಲ 2 ಬಂಡಿಗಳು ರೆಡಿ ಇರ್ತವೆ. ಆ ಬಂಡಿಗಳಿಗೆ ಎಲ್ಲ ರಾಸುಗಳನ್ನೂ ಕಟ್ಟಬೇಕು. ಎರಡೆರಡು ರಾಸು ಕಟ್ಟೋದು, ಜೋಡಿಗಳನ್ನ ಓಡಿಸೋದು, ಈ ಕಡೆಯಿಂದ ಆ ಕಡೆಗೆ, ಆ ಕಡೆಯಿಂದ ಈ ಕಡೆಗೆ. ಅದನ್ನೇ ಅಲ್ಲಿ ನಾನು ಒಂದು ರೀತಿ ಸಿನಿಮ್ಯಾಟಿಕ್ ಆಗಿ ವರ್ಕ್ ಮಾಡಿದ್ದೀನಿ. ಅದರಲ್ಲಿ ಒಳಗಡೆ ಕೆಲವು ಕಡೆ ಜಾಗ ಇರುತ್ತೆ, ಕೆಳಗಡೆ ಜಾಗ ಇರುತ್ತೆ. ನಮ್ಮಂಥ ಹುಡುಗರನ್ನ ಮಕ್ಕಳನ್ನೆಲ್ಲ ಅಲ್ಲಿ ಮೇಲ್ಗಡೆ ಕಟ್ಟಿಯಾಗಿ ಕುಳಿಸ್ಬಿಡೋರು, ಅಥವಾ ಕೆಳಗಡೆ ಹಿಂಗೆ ಹಿಡ್ಕೊಂಡು ಕೂತ್ಕೊಂಡ್ಬಿಡೋವು. ಅದು ದಡಬಡ ಅಂತ ಓಡೋದು, ಹಿಂಗೆ ಓಡೋದು. ನಿಮಗೆ ಈ ಯಾವುದೋ ಒಂದು ಇದೆಯಲ್ಲ, ಈಗ ಅನುಭವಿಸ್ತಾರಲ್ಲ ಮಕ್ಕಳು, ಎಲ್ಲೋ ಮೇಲಿಂದ ಸಂಗಿ ಅಂತ ಹಿಂಗೆಲ್ಲ ಓಡಾಡುತ್ತಲ್ಲ, ಫ್ಯಾಂಟಸಿ, ವಂಡರ್ಲಾಲ್ ಅಲ್ಲಿ ಇಲ್ಲಿ ನೋಡ್ತಾರಲ್ಲ, ಅದು ಆ ಥರದ ಎಕ್ಸ್ಪೀರಿಯೆನ್ಸ್ ಆಗೋದು ನಮಗೆ. ಇಟ್ ಈಸ್ ಲಿಟ್ರಲಿ ಎಕ್ಸ್ಪೀರಿಯೆನ್ಸ್. ನನಗೆ ಅದೆಲ್ಲ ಆಗಿದ್ದರಿಂದ ನನಗೆ ಈ ಬಂಡಿಗಳು ಹೇಗೆ ಹೋಗ್ತವೆ, ಬಂಡರ್ಸಮ್ಮನ ಬಂಡಿ ಯಾವುದು, ತಲಕಾಡಿನ ಇದು ಯಾವುದು, ನಾನು ರೆಫರೆನ್ಸ್ಗಳೆಲ್ಲ ತಲಕಾಡದೇ ಕೊಟ್ಟಿದ್ದೀನಿ ಅಲ್ಲಿ ಸಿನಿಮಾದ ರೆಫರೆನ್ಸಲ್ಲಿ. ತಲಕಾಡಿನ ಜಾತ್ರೆ ಅಂತೀವಿ, ಬಂಡರ್ಸಮ್ಮನ ಜಾತ್ರೆ ಅಂತೀವಿ. ಆಮೇಲೆ ಈಗ ಇವರು ಹೋಗೋದು ಇದ್ರದ್ದು ಹರಿಗೋಲಿನ ಸ್ಪರ್ಧೆ ಆಗುತ್ತೆ, ಅದು ತಲಕಾಡಿನ ಕಾವೇರಿ ನದಿನಲ್ಲಿ ಆಗುತ್ತೆ. ಸೊ ನನ್ನ ಊರಿನ ಹಲವು ರೆಫರೆನ್ಸ್ಗಳನ್ನು ಇಟ್ಕೊಂಡೇ ಅದನ್ನು ಮಾಡಿದ್ದೀನಿ. ಆಮೇಲೆ ಹುಚ್ಚಿ ಆದಾಗ ಶೂಟ್ ಮಾಡಿರೋ ಏರಿಯಾ ಪೂರ ತಲಕಾಡೆ. ಆ ಮರಳು ಇದನ್ನೆಲ್ಲ ಬಳಸ್ಕೊಂಡು ಇದರ ದೇವಸ್ಥಾನದ ಪ್ರಶ್ನೆ ಮಾಡುವ ಹಾಡು ಅದೆಲ್ಲ, ಅದೇ ದೇವರನ್ನ ಮುಡುಕ್ತೊರೆಯ ಮುಂಭಾಗದಲ್ಲಿ ಅದನ್ನೆಲ್ಲ ಶೂಟ್ ಮಾಡಿದ್ದೇನೆ. ಸೊ ಒಂದು ಅರ್ಥದಲ್ಲಿ ನನ್ನ ಇಡೀ ಹಳ್ಳಿನ ಫುಲ್ಲಾಗಿ ಬಳಸಿಲ್ಲ, ಆದರೆ ಅಲ್ಲಲ್ಲಿ ಬಳಸಿರುವಂಥದ್ದಲ್ಲಿ ಒಂದು ಗ್ರಹಣ, ಒಂದು ಜನ್ಮದ ಜೋಡಿ. ಆ್ಯಕ್ಚುಲಿ ದೇವರನ್ನು ಪ್ರಶ್ನೆ ಮಾಡುವಂಥ ಒಂದು ಪಾಯಿಟಿಕ್ ರೆಫರೆನ್ಸ್, ಪಾಯಿಟಿಕ್ ಇಂಟರ್ಪ್ರಿಟೇಷನ್ ಬರುತ್ತಲ್ಲ ಸರ್. ನೋಡಿ, ನಮ್ಮ ಜನಪದ ಪರಂಪರೆಯೊಳಗೇ ಪ್ರತಿ ಸಂಸ್ಕೃತಿಯ ಕಥನದಲ್ಲಿ ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಂದರೆ ದೇವರನ್ನು ಆರಾಧನೆ ಮಾಡ್ತಾರೆ, ಆರಾಧನೆ ಮಾಡೋದ್ರ ಜೊತೆಗೇನೆ ಪ್ರಶ್ನೆಗಳು ಇವೆ ಅಂತ. ಅದೊಂದು ಬಗೆಯ ಅವನೊಬ್ಬ ಸಾಫ್ಟ್ ಬಂಡಾಯ. ದೇವರು ಅಂದರೆ ಯಾರೋ ಬೇರೆಯವನಲ್ಲ, ಅವನು ನಮ್ಮೊಳಗಿನವರೊಬ್ಬರು, ನಮ್ಮವನೇ. ಅವನು ಇಲ್ಲೇ ಇದ್ದಾನೆ. ಅಲ್ಲ, ಕಲ್ಲಿಗೂ ಕೂಡ ಬೈತಿರ್ತಾರೆ ಅವರು, ನೀಗೇನು ಬುದ್ಧಿ ಇದೆಯಾ ಅಂತಲೇ ಬೈತಿರೋದು ಅಲ್ಲಿ ಹೋಗಿ. ನನ್ನ ಮಗನಿಗೆ ಹಿಂಗೆ ಮಾಡ್ಬಿಟ್ಟಿಲ್ಲ, ನಿಂಗೆ ಬುದ್ಧಿ ಇದ್ದ ಅಂತಲೇ ಕೇಳೋದು. ಸೊ ಲಿಟ್ರಲಿ ಅವನಲ್ಲಿ ಮನುಷ್ಯನನ್ನೇ ನೋಡ್ತಿರ್ತಾರೆ ಅವರು. ಅಲ್ಲೊಂದು ಆಕಾರ ಇದೆ, ಅದೊಂದು ಕಲ್ಲು ಅಂತ ಅನ್ಸೋದೇ ಇಲ್ಲ ಅವರಿಗೆ. ಹಾಗಾಗಿ ಇಡೀ ಇದರಲ್ಲಿ ಕೂಡ ನಾವು ಅದನ್ನು ಭರವಸೆಯಾಗಿ, ಒಂದು ನಂಬಿಕೆಯಾಗಿ, ಒಂದು ಭರವಸೆಯಾಗಿ ಕಾಣ್ತಾ ಇದ್ದೀವಿ ಹೊರತು ಎಲ್ಲೂ ಅಪನಂಬಿಕೆಯಿಂದ ಅದನ್ನು ನೋಡೋದಿಲ್ಲ. ಅದರಿಂದಾಗಿ ಅವರಿಗೆಲ್ಲ ರೈಟ್ಸು ಇದೆ, ಬೈಯೋದಕ್ಕೆ ಆ ಹಕ್ಕಿದೆ ಅವರಿಗೆ. ಆ ಹಕ್ಕಿನ ಮೇಲೆ ಅದನ್ನು ಕೇಳ್ತಾರೆ ಅವನು. ಸೊ ನಮ್ಮಲ್ಲಿ ಹಳ್ಳಿಗಳಲ್ಲಿ ಅದು ಭಾಳ ಸರ್ವೇ ಸಾಮಾನ್ಯ. ಇಲ್ಲಿ ಅರ್ಬನ್ ಇವರಿಗೆ ಕೆಲವರಿಗೆ ಇದೇನಿದು ದೇವ್ರನ್ನೇ ಬೈಬಿಟ್ಲು ಅಂತ ಈ ಥರ ಅನಿಸ್ಬೋದು, ಆದರೆ ಇದು ಸರ್ವೇ ಸಾಮಾನ್ಯ. ಇದರಲ್ಲಿ ರಾಜ್ಕುಮಾರ್ ಕೂಡ ಒಂದು ಸಿನಿಮಾದಲ್ಲಿ ದೇವರು ಗೆದ್ದ ಮಾನವ ಅಂತ, ಪ್ರೊಬಬಲಿ ಆ ಸಿನಿಮಾದಲ್ಲಿ ದೇವರನ್ನು ಪ್ರಶ್ನೆ ಮಾಡ್ತಾರೆ ಅವರು, ಒಂದು ಬೇರೆದೇ ಆದ ರೀತಿಯಲ್ಲಿ, ಅಂದರೆ ಜನಪದೀಯ ಶೈಲಿಯಲ್ಲಿ ಕೇಳ್ತಾರೆ. ಬಟ್ ಇಲ್ಲಿಯ ಪ್ಯಾಟರ್ನ್ ತುಂಬ, ಅಂದರೆ ಆ ಸಂದರ್ಭ ಬೇರೆ ಆಗಿರೋದ್ರಿಂದ ಎಲ್ಲ ಬೈಗಳನ್ನ ಹಾಕಿದ್ವಿ, ಬೈಗಳನ್ನೆಲ್ಲ ಆಶ್ಚರ್ಯ ಆಗ್ಬಿಟ್ಟಿತ್ತು ಎಲ್ರಿಗೂ. ಏನು ಸರ್ ಹಾಡನ್ನು ಬೈಗಳೆಲ್ಲ ಹಾಕ್ಬಿಟ್ಟು ಹಾಡು ಮಾಡ್ತಾ ಇದ್ದೀರ, ನೋಡೋಣ ತಾಳ್ರಿ ಮಜಾ ಇರುತ್ತೆ ಅಂತ ನಾವು. ನನಗೆ ಒಂದು ಭಾಳ ಮುಖ್ಯ ಅನಿಸಿದ್ದು ಈ ಸಿನಿಮಾದಲ್ಲಿ ಗೌರಿ ಶಂಕರ್ ಅವರ ಛಾಯಾಗ್ರಹಣ. ಅಂದರೆ ಈ ಗ್ರಾಮೀಣ ಸಂವೇದನೆಯನ್ನು ಕಾಣಿಸುವಾಗ, ಅಂದರೆ ನೀವು ನಗರಗಳಲ್ಲೋ ಅಥವಾ ಈಗಾಗಲೇ ಸ್ಟುಡಿಯೋಗಳಲ್ಲಿ ಚಿತ್ರೀಕರಣ ಮಾಡೋ ಕಾಲಕ್ಕೆ ಆ ಪಾಸಿಬಿಲಿಟಿಗಳೇ ಬೇರೆ ಇರ್ತವೆ. ಅಂದರೆ ಚಿತ್ರಪಠ್ಯಕ್ಕೆ, ಅಂದರೆ ಮೂಲ ಪಠ್ಯಕ್ಕೆ ನ್ಯಾಯ ಒದಗಿಸಿ ಅದನ್ನು ಇನ್ನೊಂದು ಎತ್ತರಕ್ಕೆ ಕೊಂಡೊಯ್ಯಬಲ್ಲಂಥ ಚಿತ್ರಕಥೆ ಮಾಡಿದಾಗ BC ಗೌರಿಶಂಕರ್ ಅವರು ಹೇಗೆ ರಿಯಾಕ್ಟ್ ಮಾಡಿದರು? ಹಿ ಹಿಮ್ಸೆಲ್ಫ್ ಈಸ್ ಎ ವೆರಿ ಗುಡ್ ರೀಡರ್. ಅವನು ಸಾಕಷ್ಟು ಕಾದಂಬರಿಗಳನ್ನು ಓದ್ತಾ ಇದ್ದವನು. ಕುಮ್ಮಿನ ಭಾಳಷ್ಟು, ಫಸ್ಟ್ ನನಗೆ ಇಂಟ್ರೊಡ್ಯೂಸ್ ಮಾಡಿದ್ದೆ ಕುಮ್ಮಿನ ಅವನೇ. ಅವನು 2-3 ಕಾದಂಬರಿ ತೊಗೊಂಬುದು, ಇದು ಓದೋ ಚೆನ್ನಾಗಿದೆ ಕುಮ್ಮಿದು, ಇತ್ತೀಚೆಗೆ ಬಂತು, ಮೊನ್ನೆ ಬಂತು ಅಂತೆಲ್ಲ ಕೊಟ್ಟಿದ್ದ ಅವನು. ಸೊ ಅಂದರೆ ಆ ಅರ್ಥದಲ್ಲಿ ಅವನು ಒಳ್ಳೆ ಓದುಗ. ಅದ್ರ ಜೊತೆಗೆ ಒಂದು ರೀತಿ ರೊಮ್ಯಾಂಟಿಕ್ ಫೆಲೋ. ಅವನು ಯಾವುದೇ ಫ್ರೇಮ್ ಇಟ್ಟರೆ ಅದು ರೊಮ್ಯಾಂಟಿಸೈಸ್ ಆಗಬೇಕು ಅವನಿಗೆ. ದ ಡಿಫ್ರೆನ್ಸ್ ಬಿಟ್ವೀನ್ ರಾಮಚಂದ್ರ ಆ್ಯಂಡ್ ಗೌರಿ ಈಸ್ ಓನ್ಲಿ ದ್ಯಾಟ್. ರಾಮಚಂದ್ರ ಭಾಳ ಕಟು ವಾಸ್ತವವಾದಿ, ಅದು ಅಷ್ಟೇ ರಿಯಲಿಸ್ಟಿಕ್ ಆಗಿರ್ಬೇಕು ರೀ. ಬ್ಲ್ಯಾಕ್ ಆ್ಯಂಡ್ ವೈಟ್ ಅದು ಇರ್ಬೇಕು, ಹಂಗೇನೆ. ಸುಮ್ಮನೆ ಯಾಕೆ ಇದ್ದೀರಾ, ಎಲ್ಲ ಕಲರ್ ಹಾಕ್ತೀರಾ ಅಂತ ಕೇಳೋರು. ಆದರೆ ಅಲ್ಲಿ ಗೌರಿ ಸ್ವಲ್ಪ ಒಂಚೂರು ಒಂದು ಕಲರ್ ಹಾಕೋಣಮ್ಮ, ಬೇರೆ ಥರ ಕಾಣುತ್ತಿದ್ದು, ಇಟ್ ಲುಕ್ ವೆರಿ ರೊಮ್ಯಾಂಟಿಕ್ಕಾಗಿ ಕಾಣುತ್ತೆ ಅದು ಅಂತ. ಅವನ ಇಡೀ ಸಾಯಂಕಾಲದ ಹಾಡಿದೆ ಒಂದು,
ಸಂಜೆನೇ ಶೂಟ್ ಮಾಡಿದ್ದವನು, ಮಣಿನೇ. ಮಣಿ ಹಾಂ. ಬರೀ ಸಾಯಂಕಾಲ 5:30 ಆಗ್ತಿದ್ದಂಗೆ ಓಡೋಗ್ಬಿಡೋನು ಕ್ಯಾಮ್ರಾ ಎತ್ಕೊಂಡು. ಹಾಗೇನು 6 ಗಂಟೆ 6:30ಗೆ ಸನ್ಸೆಟ್ ಇರುತ್ತಲ್ಲ ಅಂತ ಓಡೋಗೋನು. ಅಂದರೆ ಲಿಟ್ರಲಿ ಅವನ ಅಪ್ರೋಚ್ ಟು ಕ್ಯಾಮ್ರಾ ಇಸ್ ಡಿಫ್ರೆಂಟ್. ಸೊ ಅದರಿಂದಾಗಿ ಜನ್ಮದ ಜೋಡಿನಲ್ಲಿ ಆ ರೀತಿಯ ಅದ್ಭುತವಾದಂತಹ ವಿಜುವಲ್ಸನ್ನು ನಾವು ನೋಡ್ತೇವೆ. ಭಾಳ ಅದ್ಭುತವಾದ ವಿಜುವಲ್ಸ್. ನಾನಿಲ್ಲಿ ನೀವು ಒಂದು ಮಾತು ಹೇಳಿದಿರಿ ಯಾವಾಗಲೂ, ಸಿನಿಮ್ಯಾಟಿಕ್ ಆಥರ್ಶಿಪ್ ಬಗ್ಗೆ ಹೇಳಬೇಕು ನಾನು ಅಂತ. ನಿಮ್ಗೆ ಇದರಲ್ಲಿ ಚಾನ್ಸ್ ಇದೆ ಆ ಅರ್ಥದಲ್ಲಿ. ಅಂದರೆ ನಮ್ಮ ಕ್ರಿಯೇಟಿವ್ ಎಬಿಲಿಟಿಗಳು, ನಮ್ಮ ಅನುಭವಗಳ ಜೊತೆಗೆ ನಾವು ಪಡೆದಂಥ ಸಾಹಿತ್ಯಿಕ ಮತ್ತು ಸಾಂಸ್ಕೃತಿಕ ಅನುಭವಗಳೇನಿದೆ ಅವುಗಳ ಜೊತೆಯಲ್ಲೇ ಬೆಳೆಯೋದು. ಜನ್ಮದ ಜೋಡಿ ಆ ರೀತಿ ಬೆಳೆದ ಸಿನಿಮಾ. ನನಗೆ ನೀವು ಹೇಳ್ತಾ ಇರೋ ಕಾಲಕ್ಕೆ ಗುರುದತ್ತರ ಜೊತೆಗೆ ಕೆಲಸ ಮಾಡಿದಂಥ ವಿ.ಕೆ. ಮೂರ್ತಿಯವರು ವೈಟ್ ಆ್ಯಂಡ್ ಬ್ಲ್ಯಾಕ್ ಆ್ಯಂಡ್ ವೈಟ್ ಯುಗದಲ್ಲಿ, ಅಂದರೆ ಕಪ್ಪು ಬೆಳಕು ಯುಗದಲ್ಲಿ, ಕಪ್ಪು ಬೆಳಕಿನ ಯುಗದಲ್ಲಿ ಅವರೇನು ಅಂದರೆ ಈ ಪ್ರೇಮ ಕಥಾನಕಗಳನ್ನು ಅವರು ಅದನ್ನು ಬೆಳಕಿನ ಸಂಯೋಜನೆಯನ್ನು ಬಳಸಿಕೊಂಡು ಭಿನ್ನವಾದಂಥ ಸೃಜನಶೀಲತೆ ಮಾಡಿದರು. ಇವರು ಬದಲಾದ ಕಾಲಘಟ್ಟದಲ್ಲಿ ಆ ಸಂವೇದನೆಯನ್ನು ಬೇರೆ ರೀತಿಯಲ್ಲೇ ಕಾಣಿಸಿದರು. ಅದು ನಿಮ್ಮ ಈ ಚಿತ್ರ ಕಥೆಗೆ ಅದು ತುಂಬ ಪೂರಕ ಆಯಿತು ಅಂತ ಅನಿಸುತ್ತೆ ಸರ್. ನಾನು ಆ ವಿಜುವಲ್ಸನ್ನು ನೋಡಿದಾಗ, ಅಂದರೆ ಆ ವಿಜುವಲ್ ಎಸ್ಥೆಟಿಕ್ಸಿಗೆ ಒಂದು ಹೊಸ ಡೈಮೆನ್ಷನನ್ನು ಗೌರಿಶಂಕರ್ ಕೊಟ್ಟರು ಅಂತ ಅನಿಸುತ್ತೆ. ಖಂಡಿತ ಅದನ್ನೇ ಹೇಳಿದ್ದು. ಆ ಕಡೆ ಕ್ಯಾಮ್ರಾಮನ್ನು, ಈ ಕಡೆ ಮ್ಯೂಸಿಕ್ಕು, ಒಂದು ಕಡೆ ಎಡಿಟರು. ಸೊ ಪ್ರತಿಯೊಬ್ಬರು ಕೂಡ, ಆಮೇಲೆ ನಟರ ಇಡೀ ಸಮೂಹ ಮತ್ತು ಟೆಕ್ನಿಕಲ್ ತಂಡ ಎಲ್ಲವೂ ಸೇರಿ ಅದನ್ನು ಒಂದು ಭಾಳ, ಫಿಲ್ಮ್ ಈಸ್ ನಾಟ್ ಮೇಡ್, ಇಟ್ ಹ್ಯಾಪನ್ಸ್ ಅಂತ ಆಲ್ವೇಸ್. ಸೊ ದ ಫಿಲ್ಮ್ ಈಸ್ ನಾಟ್ ಮೇಡ್, ಇಟ್ ಹ್ಯಾಪನ್ಡ್. ಜನ್ಮ ಜೋಡಿ ಜಸ್ಟ್ ಹ್ಯಾಪನ್ಡ್ ಅಷ್ಟೇ. ಅದೇ ಜನ್ಮ ಜೋಡಿ ಇನ್ನೊಂದು ಮಾಡಿ ಆಗಲ್ಲ. ಇವತ್ತು ಎಲ್ಲರೂ ಸೀಕ್ವೆಲ್ಗೆ ಹೋಗ್ತಾ ಇದ್ದಾರೆ. ದಟ್ ಈಸ್ ದ ಮೇಜರ್ ಡ್ರಾಬ್ಯಾಕ್. ನಾನು ಹೇಳ್ತಾ ಇರೋದು, ಸೀಕ್ವೆಲ್ ಈಸ್ ನಾಟ್ ಎ ಪಾಸಿಬಿಲಿಟಿ. ಇಟ್ ಮೇ ಆರ್ ಮೇ ನಾಟ್ ವರ್ಕ್ಔಟ್, ಬಟ್ ಆ್ಯಕ್ಚುಲಿ ನೀವು ಹೊಸದನ್ನೇ ಹುಡುಕಬೇಕು. ಈ ಸಿನಿಮಾ ಈ ಥರ ಇತ್ತಾ, ಹಾಗಾದ್ರೆ ಇದೆಲ್ಲ ಇನ್ನೊಂದು ಮಾಡ್ತೀನಿ ನಾನು ಅನ್ನೋದು ಬೇರೆ ರೀತಿಯ ಇನ್ನೊಂದು ಸಿನಿಮಾ ಕೊಡಬೇಕು. ಆಗಲೇ ಹೊಸ ಥರ ಹುಡುಕಾಟ ನಡೀತಾ ಇರುತ್ತೆ, ಹೊಸ ಥರ ಪ್ರಯೋಗ ನಡೀತಾ ಇರುತ್ತೆ. ಆ ಪ್ರಯೋಗದಿಂದ ಬರುವಂಥ ರಿಸಲ್ಟ್ ಕೂಡ ಹೊಸದಾಗಿರುತ್ತೆ. ಇಲ್ದಾರೆ ಕಾಪಿ ಆಡ್ತಾ ಇರುತ್ತೆ, ಜೆರಾಕ್ಸ್ ಮಾಡ್ತಾ ಇರುತ್ತೆ ಎಲ್ಲರದೂ. ಅದೇ ಥರದ್ದು ಇನ್ನೊಂದು ಬಂತು, ಇದ್ರ ಮುಂದುವರೆದಕ್ಕಾಗಿದೆ, ಇದು ಪ್ಯಾನ್ ಇಂಡಿಯಾ ಅನ್ನೋದಕ್ಕೆ. ಅಂದರೆ ನನಗೆ ಹಾಗಾದ್ರೆ ನಾವು ಪ್ಯಾನ್ ಇಂಡಿಯಾ ಅಲ್ವಾ? ಈಗ ಜನ್ಮದ ಜೋಡಿ ಪ್ಯಾನ್ ಇಂಡಿಯಾ ಅಲ್ವಾ? ಹೌದು. ಈಗ ಮಚ್ ಮೋರ್ ದನ್ ಪ್ಯಾನ್ ಇಂಡಿಯಾ, ಇಟ್ ಇಸ್ ಇಂಟರ್ನ್ಯಾಷನಲ್ ಇದೆ. ಅದು ವೈಚಾರಿಕವಾಗಿ ತಲುಪಿದೆ ಅಂತ. ಇಂಟೆಲೆಕ್ಚುವಲಿ ಇಟ್ ಈಸ್ ಎನ್ರಿಚಡ್. ಅಂದರೆ ಅಕಾಡೆಮಿಕ್ ಕಾಂಟೆಕ್ಸ್ಟಲ್ಲೂ ಅದಕ್ಕೊಂದು ಆದ್ಯತೆ ಸಿಗ್ತದೆ. ಹೌದು, ಇಟ್ ಈಸ್ ಯೂನಿವರ್ಸಲ್ ಅಂತ ಅನ್ಸುತ್ತೆ ನನಗೆ, ಯೂನಿವರ್ಸಲ್ ಫಿಲ್ಮ್ ಅನ್ನುವಂಥದ್ದು. ಹಾಗಾಗಿ ನನಗೆ ಅಂದರೆ ಆ ತಾಂತ್ರಿಕ ಪರಿಣಿತಿಯ ಜೊತೆಗೆ ಸಾಹಿತ್ಯಿಕ ಜ್ಞಾನ, ಓದು ಇದೆಲ್ಲ ಇದ್ದಾಗ ಅಂದರೆ ಇಡೀ ಸಿನಿಮಾ ಹೇಗೆ. ಅಲ್ಲ, ನೀವು ಇದನ್ನು ಸಿನಿಮ್ಯಾಟಿಕ್ ಆಥರ್ಶಿಪ್ ಅಂದ್ರಲ್ಲ, ಅದನ್ನು ಹೇಗೆ ಇಂಟರ್ಪ್ರಿಟ್ ಮಾಡ್ತೀರಿ ಈ ಫಿಲ್ಮಿಗೆ ಸಂಬಂಧಪಟ್ಟ ಹಾಗೆ? ಇಲ್ಲಿ ನನಗೇನಂದ್ರೆ ಸರ್, ನಿರ್ದೇಶಕನ ಸ್ಟ್ಯಾನ್ಸ್ ತುಂಬ ಮುಖ್ಯ ಆಗುತ್ತೆ ಅಂತ. ಅಂದರೆ ನೀವು ಹೇಳುವ ಹಾಗೆ ಫೆಡ್ರಲ್ ಆರ್ಟ್ ಅಂತ ನೀವೇನು ಕರಿತೀರಿ, ಬರಗೂರು ಅವರದ್ದು ಡೆಮೊಕ್ರೆಟಿಕ್ ಸ್ವರೂಪದ ಚರ್ಚೆಗಳು ಅಂತ ಅವ್ರು ಇನ್ನೊಂದು ಡೈಮೆನ್ಷನ್ನಲ್ಲಿ ಹೇಳಿದರು. ಈ ಚರ್ಚೆಯನ್ನು ಮುಂದುವರಿಸಿ ನೋಡೋದಾದರೆ, ಒಬ್ಬ ನಿರ್ದೇಶಕ ಇರ್ತಾನಲ್ಲ, ಆ ನಿರ್ದೇಶಕನಿಗೆ ಒಂದು ಸ್ಪಷ್ಟತೆ ಇರಬೇಕು ಅಂತ. ನಾನು ಯಾವುದನ್ನು ಆಯ್ಕೆ ಮಾಡಿಕೊಳ್ಬೇಕು, ಯಾವ ನೆಲೆಯಲ್ಲಿ ಆಯ್ಕೆ ಮಾಡಿಕೊಂಡ್ರೆ ನನ್ನ ಸಂವೇದನೆಯನ್ನು ನಾನು ದಾಟಿಸೋದಕ್ಕೆ ಸಾಧ್ಯ ಆಗ್ತದೆ. ನಾನು ಸಂಗೀತ ಪ್ರತಿಭೆಯನ್ನು ದುಡಿಸ್ಕೊಳ್ತೀನಿ, ಅಥವಾ ಗೀತ ಪ್ರತಿಭೆ ಅಂದರೆ ಗೀತ ರಚನೆಕಾರರನ್ನು ದುಡಿಸ್ಕೊಳ್ತೀನಿ, ಅಥವಾ ಸಂಭಾಷಣೆಕಾರರನ್ನು ದುಡಿಸ್ಕೊಳ್ತೀನಿ, ಕಾಸ್ಟ್ಯೂಮ್ ಡಿಸೈನರನ್ನು ದುಡಿಸ್ಕೊಳ್ತೀನಿ. ಇದೆಲ್ಲ ನಿರ್ಣಯ ಮಾಡೋದು ನಾನೇ ಆಗಿರೋದ್ರಿಂದ ನನ್ನೊಳಗೆ ಸ್ಪಷ್ಟತೆ ಇರದೇ ಇದ್ದರೆ ಆ ಕಾಣಿಕೆಯಾಗಿ ಬದಲಾಗೋದಿಲ್ಲ ಅಂತ. ಈ ಕಾಂಟೆಕ್ಸ್ಟಲ್ಲಿ ನಾನು ಸಿನಿಮ್ಯಾಟಿಕ್ ಆಥರ್ಶಿಪ್ ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಅಠಾಯರ್ ಥಿಯರಿಯ ಪರಿಕಲ್ಪನೆಯ ಆಧಾರದ ಮೇಲೆ ಅದನ್ನು ನಾವು ನಿರೂಪಣೆ ಮಾಡ್ತೀವಿ. ಆದರೆ ಮುಖ್ಯವಾಗಿ ಸಿನಿಮಾ ನಿರ್ದೇಶಕನೇ ಸಿನಿಮಾ ಪಠ್ಯದ ಲೇಖಕ ಆಗಿರ್ತಾನೆ ಅನ್ನುವಂಥದ್ದು ಅದು ವಾದ. ಸೊ ಇವತ್ತಿಗೂ ಅದು ಸತ್ಯ. ಅದು ಮುಂದಿನ ದಿನಗಳಲ್ಲೂ ಕೂಡ ಅದು ನಿರ್ಣಾಯಕ ಆಗುತ್ತೆ. ಈ ಯಾಕೆ ಇದನ್ನು ಈ ಥರದ ಪ್ರತಿಪಾದನೆ ಮಾಡಬೇಕಂತಂದರೆ, ನಿರ್ದೇಶಕ ಸ್ಪಷ್ಟ ಆಗದೇ ಇದ್ದರೆ ಸಿನಿಮಾ ಮಾಧ್ಯಮಕ್ಕೆ ಅನ್ಯಾಯ ಆಗುತ್ತೆ ಅಂತ. ಸಿನಿಮಾ ಮಾಧ್ಯಮಕ್ಕೆ ಅನ್ಯಾಯ ಆದರೆ ಜನ್ರೇಷನ್ಗಳಿಗೆ ಒಂದು ತಪ್ಪು ಸಂದೇಶ ರವಾನೆ ಆಗುತ್ತೆ. ಅಂದರೆ ನೀವು ಯಾವುದು ತಪ್ಪು ಅಂತ ಅಂದ್ಕೊಳ್ತೀವೋ ಅದೇ ಸರಿ ಅನ್ನುವಂಥ ಒಂದು ಮಿಸ್ಕನ್ಸೆಪ್ಷನನ್ನು ಒಬ್ಬ ನಿರ್ದೇಶಕ ಬಿತ್ತುತ್ತಾನೆ. ಆ ಮಿಸ್ಕನ್ಸೆಪ್ಷನನ್ನು ಬಿತ್ತುವ ವ್ಯಕ್ತಿ ನಿರ್ದೇಶಕ ಆಗೋದಕ್ಕೆ ಸಾಧ್ಯ ಇಲ್ಲ, ಲೇಖಕ ಆಗೋದಕ್ಕೆ ಸಾಧ್ಯ ಇಲ್ಲ, ಒಬ್ಬ ಕಲಾ ಮಾಧ್ಯಮದ ಪ್ರತಿನಿಧಿ ಆಗೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು. ಆ ನೆಲೆಗಟ್ಟಿನಲ್ಲಿ ಸಿನಿಮ್ಯಾಟಿಕ್ ಆಥರ್ಶಿಪ್ ಮುಖ್ಯ ಆಗುತ್ತೆ. ಹಾಗಾಗಿ ನಿಮ್ಮ ಎಲ್ಲ ಸಿನಿಮಾಗಳ ಅಭಿವ್ಯಕ್ತಿ ಕ್ರಮ ಇದೆಯಲ್ಲ, ಅದು ಸಿನಿಮಾ ಲೇಖಕನ ಅಧಿಕೃತತೆಯನ್ನು ಘೋಷಿಸುತ್ತೆ ಅಂತ. ಈ ಕಾಂಟೆಕ್ಸ್ಟಲ್ಲಿ ಜನ್ಮದ ಜೋಡಿಯನ್ನೇ ನಾವು ಪರಿಗಣಿಸೋದಾದರೆ, ಈಚ್ ಆ್ಯಂಡ್ ಎವ್ರಿ ವಿಜುವಲ್ ಎಲಿಮೆಂಟ್ ವಿ ಕ್ಯಾನ್ ರಿಯಲೈಸ್ ದ್ಯಾಟ್. ವೆರಿ ಗುಡ್. ಹಾಗಾಗಿ ನನಗೆ ಇದು ಕಮ್ಯುನಿಕೇಟ್ ಆಗಬೇಕಾಗಿತ್ತು. ಯಾಕೆ ಅಂತಂದರೆ ಎಷ್ಟೋ ಜನಕ್ಕೆ ಅದು ಗೊತ್ತಿಲ್ಲ.
ಸರ್ ನೀವು ಭಾಳ ಡಿಕ್ಟೇಟ್ರಾ ಸರ್ ನೀವು ಅಂತಲೇ ಹೇಳ್ಬೋದು ಎಷ್ಟೋ ಸಲ. ಪುಟ್ಟಣ್ಣ ಕಣಗಾಲ್ ಅವರು ಆ ರೀತಿ ಡಿಕ್ಟೇಟ್ ಮಾಡ್ತಾಯಿದ್ರು ಕೂಡ, ಆದರೆ ಒಂದು ಮಾಡೆಲ್ ಅಷ್ಟೇ ಕ್ರಿಯೇಟ್ ಮಾಡ್ತಾಯಿದ್ರು ಅವರು. ಅವರ ಎಲ್ಲ ನಟರನ್ನು ನೋಡಿದಾಗ ಅವರು ಒಂದೇ ರೀತಿಯಲ್ಲಿ ಮಾತಾಡ್ತಾಯಿದ್ದಾರೆ. ಅದರಲ್ಲೂ ಹೀರೋಯಿನ್ಗಳು ನೋಡಿದ್ರಂತೂ ಕಲ್ಪನಾ ಅವರು ಹೇಗೆ ಮಾತಾಡ್ತಿದ್ದಾರೋ ಹಾಗೆಯೇ ಅಪರ್ಣನೂ ಮಾತಾಡ್ತಾ ಇದ್ದಾರೆ ಹೇಗೆ ಅನ್ನೋ ಶುರುವಾಗುತ್ತೆ. ಸೊ ಈ ರೀತಿಯಲ್ಲಿ ಡಿಕ್ಟೇಟರ್ ಅಲ್ಲದೆ ಅವನ ಒಳ್ಳೆಯ ಬೇರೆ ಬೇರೆ ಕಲಾವಿದನ ತಂತ್ರಜ್ಞಾನ ಎಲ್ಲ ಒಳ್ಳೆಯ ಗುಣಗಳನ್ನು ಒಂದಲ್ಲ ಒಂದು ರೀತಿಯಲ್ಲಿ ತಗೊಂಡು ಈ ಪಾತ್ರ ಪೋಷಣೆಯಲ್ಲಿ ಅಥವಾ ಈ ಸನ್ನಿವೇಶದಲ್ಲಿ ಈ ಕತೆಗೆ ಪೂರಕವಾಗಿ ಏನು ಮಾಡ್ಬೋದು ಅನ್ನೋದನ್ನು ಆತ ನಿಜವಾಗಿಯೂ ಹಿಡಿದಿಡಬೇಕು ಮತ್ತು ಅದನ್ನು ಆತ ಬರಿತಾ ಹೋಗಬೇಕು. ಅದು ಅವನ ಕ್ರಿಯೇಟಿವ್ ಆಗಬೇಕು, ಅವನ ಕ್ರಿಯೇಟಿವ್ ರೈಟಿಂಗ್ ಆಗಬೇಕು. ಸೊ ಆ ಅರ್ಥದಲ್ಲಿ ಐ ಥಿಂಕ್ ಸಿನಿಮಾ ಈಸ್ ಎ ಕ್ರಿಯೇಟಿವ್ ಥಿಂಕಿಂಗ್ ರಿಟನ್ ಆರ್ ಆಥರ್ಡ್ ಬೈ ದ ಡೈರೆಕ್ಟರ್. ಎಕ್ಸಾಕ್ಟ್ಲಿ. ಯಾಕೆ ಈ ಪ್ರಶ್ನೆ ಬರ್ತದೆ ಅಂದರೆ ಸರ್, ಕೆಲವು ಜನಪ್ರಿಯ ಆಗಿರುವಂಥ ನಿರ್ದೇಶಕರು ಕೆಲವು ವಾದಗಳನ್ನು ಮಂಡಿಸ್ತಾರಲ್ಲ, ನಾನು ಚಿತ್ರಮಂದಿರಗಳಿಗೆ ಬರುವ ಪ್ರೇಕ್ಷಕರಿಗಾಗಿ ನಾನು ಸಿನಿಮಾ ಮಾಡ್ತೀನಿ ಅಂತಾರಲ್ಲ, ಅಥವಾ ಯಾರು ನೋಡಲು ಬಯಸ್ತಾರೋ ಅಂಥ ಮನಸ್ಸುಗಳಿಗೆ ಮಾತ್ರ ಸಿನಿಮಾ ಅಂತ ಹೇಳ್ತಾರಲ್ಲ, ನನಗೆ ಅದು ಆ ವಾದ ತುಂಬ ವಿತಂಡವಾದ ಅಂತ ಅನಿಸುತ್ತೆ ನನಗೆ. ಅಂದರೆ ಜನಪ್ರಿಯತೆಯ ಗುಂಗಲ್ಲಿ ಅವರು ಒಂದು ವಿಸ್ಮೃತಿಯನ್ನು ಬಿತ್ತುತ್ತಾ ಇದ್ದಾರೆ ಅಂತ ಅನಿಸುತ್ತೆ. ಅದು ಒಂದು ಲೆವೆಲಲ್ಲಿ ಆ ಕಡೆ, ಇನ್ನೊಂದು ಲೆವೆಲಲ್ಲಿ ಈ ಕಡೆ ನನಗೆ ಅನಿಸಿದ್ದನ್ನು ನಾನು ಹೇಳ್ತೇನೆ, ನೀವು ಬಂದು ನೋಡು ಅನ್ನೋದು. ಐ ಆಮ್ ವೆರಿ ಫ್ರೀಡಮ್, ಐ ಗಾಟ್ ಎವ್ರಿ ಫ್ರೀಡಮ್ ಟು ಡೂ ವಾಟ್ ಐ ವಾಂಟ್. ನೀವು ಬೇಕಾದರೂ ಬಂದು ನೋಡು, ನಿನಗೆ ಅಲ್ಲ ಕಣೆಯ ಇದು ಅನ್ನೋ ಹಂಗೆ, ಅದು ಕೂಡ ತಪ್ಪು ಅಂತ ನನಗೆ. ವಿ ಹ್ಯಾವ್ ಟು ಹಾನರ್ ಇನ್ ಅ ಸ್ಪೆಕ್ಟೇಟರ್. ಅವನಿಗೋಸ್ಕರನೇ ಅಂತ ಇದ್ರು, ಅವನು ನೋಡಲಿ ಅಂತಲೇ ನಾವು ಮಾಡ್ತಾ ಇರೋದು. ಅವನಲ್ಲ ಇನ್ನೊಬ್ಬ ನೋಡಲಿ ಅಂದರೆ ಯಾರೋ ಒಬ್ಬ ನೋಡಬೇಕಲ್ಲ ಅಲ್ವಾ. ನಮ್ಮ ಎರಡೂ ಸಿನಿಮಾಗಳಲ್ಲಿರುವ ಈ ಒಂದು ಕಡೆ ವಿಸ್ಮೃತಿ, ಒಂದು ಕಡೆ ಟೋಟಲಿ ನೆಗೇಟಿಂಗ್ ದಿ ಆಡಿಯನ್ಸ್. ಈಗ ಆರ್ಟ್ ಫಿಲ್ಮ್ಗಳಾಗಲಿ ಅಥವಾ ಕಮರ್ಷಿಯಲ್ ಫಿಲ್ಮ್ಗಳಾಗಲಿ ಆಗಿರುವ ಈ ಎರಡು ವಿಭಿನ್ನತೆ ಇದೆಯಲ್ಲ, ಒಂದು ಕಡೆ ಪ್ರೇಕ್ಷಕರನ್ನು ಟೋಟಲಿ ನೆಗೆಟ್ ಮಾಡೋದು, ನನಗೆ ಬೇಕಾದ ಸಿನಿಮಾ ಮಾಡಿದ್ದೀನಿ ನೀವು ಬಂದು ನೋಡಬೇಕು ಅನ್ನೋ ಥರದ್ದು. ಇನ್ನೊಂದು ಇಲ್ಲ, ನಾನು ಈ ವಿಸ್ಮೃತಿಯನ್ನು ನಿಮ್ಮ ಮುಂದೆ ತುಂಬ್ತೀನಿ, ನೀವು ಅದನ್ನು ನೋಡಬೇಕು ಅನ್ನೋದು. ಇವೆರಡೂ ಅಲ್ಲದೇ ಇರುವಂತಹ ಒಂದು ಸಮನ್ವಯ ಸ್ಥಿತಿಯನ್ನು ನಾವು ಸಾಧಿಸಬೇಕು ಅನ್ನೋದು ಅಲ್ವಾ. ಅಲ್ಲಿ ಆಥರ್ ಆಗಿ ಒಬ್ಬ ಡೈರೆಕ್ಟರ್ ಹಿ ಹ್ಯಾಸ್ ಟು ಪ್ಲೇ ಎ ಮೇಜರ್ ರೋಲ್. ಭಾಳ ದೊಡ್ಡ ಮಟ್ಟದ ಕ್ರಿಯೆ, ಅವನ ರೆಸ್ಪಾನ್ಸಿಬಿಲಿಟಿ ಅವನದಾಗುತ್ತೆ. ಹಾಗಾಗಿ ನನಗೆ ಜನ್ಮದ ಜೋಡಿಯನ್ನು ಒಳಗೊಂಡು ನಿಮ್ಮ ಎಲ್ಲ ಸಿನಿಮಾಗಳ ಯಾನ ಇದೆಯಲ್ಲ ಸರ್, ಅದು ಒಬ್ಬ ನಿರ್ದೇಶಕನ ಒಳಗಿನ ಲೇಖಕತ್ವವನ್ನು ಅಧಿಕೃತಗೊಳಿಸುವ ಹಾಗೆಯೇ ಇದೆ ಅನ್ನಿಸುವ ಹಾಗೆಯೇ ನಾವು ವಿಜುವಲ್ಗಳನ್ನು ನಾವು ಕಾಣಬಹುದು, ಆ ವಿಜುವಲ್ಗಳನ್ನು ನಾವು ರಿಯಲೈಸ್ ಮಾಡಿಕೊಳ್ಳಬಹುದು ಅಂತ. ಸೊ ಆ ಸಾಧ್ಯತೆಗಳನ್ನು ವಿಸ್ತರಣೆ ಮಾಡಬೇಕಾಗಿರುವಂಥ, ಆ ಸಾಧ್ಯತೆಗಳೊಂದಿಗೆ ಒಡನಾಡಬಹುದಾದಂಥ, ಆ ಸಾಧ್ಯತೆಗಳ ಸಂವಾದದ ಜೊತೆಗೇ ಒಂದು ಹೊಸ ಲೋಕವನ್ನು, ಹೊಸ ಭಾರತವನ್ನು, ಹೊಸ ಕರ್ನಾಟಕವನ್ನು, ವೈವಿಧ್ಯಮಯವಾದ ಸಂಸ್ಕೃತಿಯನ್ನು ಕಟ್ಟಬೇಕಾದ ಅನಿವಾರ್ಯತೆ ಇದೆ. ಈ ನಿಟ್ಟಿನಲ್ಲಿ ನಿಮ್ಮ ಮಹತ್ವದ ಕೊಡುಗೆಗಳ ಯಾನ ಮುಂದುವರಿಲಿ ಅಂತ ನಾನು ಆಶಿಸ್ತೀನಿ ಸರ್. ಯಾಕೆಂದರೆ ನನಗೆ ನಿಮ್ಮ ಕಾಂಟ್ರಿಬ್ಯೂಟರಿ ಮಾಡೆಲ್ಗಳು ಗ್ರಾಮೀಣ ಸಂವೇದನೆಯ ಜೊತೆಗೇ ದೇಶಿ ಸಂವೇದನೆಯನ್ನು, ಮಾರ್ಗಿ ಪರಂಪರೆಯ ಎಲ್ಲ ಸತ್ವವನ್ನು ಪಡೆದುಕೊಂಡು ಆ ದೇಶಿ ಸಂವೇದನೆಯ ಸೌಂದರ್ಯವನ್ನು ದಾಟಿಸಿದ್ದಾವೆ ಅವು ಅಷ್ಟು ಕಾಣಿಕೆಗಳು. ಆ ಯಾನ ಮುಂದುವರಿಲಿ, ಆ ಯಾನ ಮುಂದುವರಿಯೋದ್ರ ಜೊತೆಗೇ ನಮ್ಮ ಚಲನಚಿತ್ರರಂಗದ ಕಲಾತ್ಮಕ ಭವಿಷ್ಯ ಸುಂದರಗೊಳ್ಳಲಿ ಅಂತ ನಾನು ಈ ಸಂದರ್ಭದಲ್ಲಿ ಆಶಿಸ್ತೀನಿ ಸರ್. ಇಲ್ಲಿವರೆಗೆ ನಮ್ಮ ಜೊತೆಗೆ ನೀವು ಮಹತ್ವದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ನಿಮಗೆ ಧನ್ಯವಾದಗಳು. ಇಲ್ಲ, ನೀವು ಕೂಡ ಇನ್ನು ನನ್ನ ಈ 2 ಸಿನಿಮಾ ಅಷ್ಟೇ ಅಲ್ಲ, ಇನ್ನಷ್ಟು ಸಿನಿಮಾಗಳ ಜೊತೆ ಈ ರೀತಿಯಾಗಿ ತಾತ್ವಿಕವಾದ ವಾದಗಳನ್ನು ಮಂಡಿಸೋದು ಮತ್ತು ಶೈಕ್ಷಣಿಕ ಶಿಸ್ತಿಗೆ ಬೇಕಾದಂಥ ಪಟ್ಟಿಗಳನ್ನು ನಿರ್ಮಾಣ ಮಾಡೋದು, ಈ ದಿಸೆಯಲ್ಲಿ ಕೂಡ ಇದು ಬಹಳ ನಮ್ಮ ಈ ಮಾತುಕತೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಸೊ ಅದರಿಂದ ಇದನ್ನು ಮುಂದುವರಿಸ್ಕೊಂಡು ಹೋಗೋಣ, ಇನ್ನಷ್ಟು ಸಾಕಷ್ಟು ಮಾತಾಡೋದು. ನನಗೂ ಖುಷಿ ಸರ್, ಅಂದರೆ ಈ ಸಂವಾದ ಇದೆಯಲ್ಲ, ಅಂದರೆ ನನ್ನನ್ನು ನಾನು ರಿಸೋನೇಟ್ ಮಾಡ್ಕೊಳ್ಳೋದಕ್ಕೂ ಕೂಡ ನಾನು ಅಂದರೆ ನಿಮ್ಮ ಸಿನಿಮಾಗಳ ಜೊತೆಗೆ ಒಡನಾಡ್ತಾ ನಿಮ್ಮ ವಿದ್ಯಾರ್ಥಿಯೇ ಆಗಿದ್ದೀನಿ. ನಾನು ತುಂಬ ಪ್ರೀತಿಪೂರ್ವಕವಾಗಿ, ವಿನಯಪೂರ್ವಕವಾಗಿ ಇದನ್ನು ನಾನು ಹೇಳ್ತೀನಿ, ನನ್ನ ವಿದ್ಯಾರ್ಥಿಗಳ ಮುಂದೂ ನಾನು ಹೇಳ್ತೀನಿ. ಅಂದರೆ ಒಬ್ಬ ನಿರ್ದೇಶಕನ ಸಿನಿಮಾ ನೋಡ್ತಾ ನಾನು ಆ ನಿರ್ದೇಶಕನ ವಿದ್ಯಾರ್ಥಿನೇ ಆಗೋದಿದೆಯಲ್ಲ, ಅದು ತುಂಬ ಮಹತ್ವದ್ದಂತ ಅನಿಸುತ್ತೆ ಸರ್. ನಾನು ಅಧ್ಯಾಪಕನಾಗಿರ್ಬೋದು, ನಾನು ಮತ್ತೆ ವಿದ್ಯಾರ್ಥಿ ಆಗ್ತಾ ಹೋಗ್ತೀನಿ. ಇಲ್ಲ, ನಿಮ್ಮ ಅಧ್ಯಾಪನ ಕೂಡ ಭಾಳ ಮುಖ್ಯ ಆಗುತ್ತೆ. ಯಾಕೆಂದರೆ ನೀವು ಇನ್ನಷ್ಟು ವಿದ್ಯಾರ್ಥಿಗಳಿಗೆ ಇದನ್ನು ದಾಟಿಸೋದ್ರಿಂದ ನೀವು ಅಧ್ಯಾಪಕರಾಗಿ ಮಾಡ್ತಾ ಇರುವ ಆ ಕೆಲಸಕ್ಕೆ ಪೂರಕವಾದಂತಹ ಒಂದು ಪಠ್ಯ ಇಲ್ಲಿ ನಿರ್ಮಾಣ ಆಗ್ತಾಯಿದ್ರೆ ಅದು ನಿಜವಾಗಿಯೂ ಕೂಡ ಕನ್ನಡ ಚಲನಚಿತ್ರಗಳಿಗೆ ಬೇಕಾದಂತಹ ಇವತ್ತಿನ
ಪ್ರಸ್ತುತಿ. ಅದರಿಂದ ಈ ನಮ್ಮ ನಾಗಾಭರಣ ಆವರಣ ಆ ಅರ್ಥದಲ್ಲಿ ಈ ಪ್ರಸ್ತುತಿಗಳನ್ನು ಕೊಡ್ತಾ ಹೋಗಲಿ ಅವರಿಗೆ, ಪ್ರೇಕ್ಷಕನಿಗೆ ಅದೊಂದು ರೀತಿ ಹೊಸ ಅರಿವನ್ನು, ಹೊಸ ಜಾಡುಗಳನ್ನು ಗುರುತಿಸೋ ಹಾಗಾಗಲಿ. ಅದು ಕೇವಲ ನಾಗಾಭರಣ ಸಿನಿಮಾ ಅಷ್ಟೇ ಅಲ್ಲ, ಸಾಕಷ್ಟು ಜನರ ಬೇರೆ ಬೇರೆಯವರ ಸಿನಿಮಾಗಳಿದೆ. ಆ ಎಲ್ಲ ಸಿನಿಮಾಗಳನ್ನು ನೋಡುವ ಕ್ರಿಯೆ, ಓದುವ ಕ್ರಿಯೆ ಆಗಲಿ ಅನ್ನೋದು ಕೂಡ ಇಲ್ಲಿ ನಮಗೆ ಭಾಳ ಪ್ರತಿಪಾದಿಸಬೇಕಾಗಿರುವಂತಹ ಅಂಶ ಅಂತ ನನಗೆ ಅನಿಸುತ್ತೆ. ಸೊ ಇಲ್ಲಿವರೆಗೂ ಬಂದಿದ್ದೀರಿ, ನಮ್ಮ ಜೊತೆ ಕಳೆದಿದ್ದೀರಿ. ನಾವು ಈ ಮಾತುಕತೆಯನ್ನು ಮುಂದುವರಿಸೋಣ. ಇದನ್ನು ಇವತ್ತಿನ ಈ ಸಂಚಿಕೆಗಳ ಮುಖಾಂತರ ಇಲ್ಲಿ ನಿಂತಿದ್ದೇವೆ. ನಾವು ಎಲ್ಲ ಪ್ರೇಕ್ಷಕರನ್ನು ಕೇಳ್ಕೊಳ್ಳೋದೇನಪ್ಪ ಅಂತಂದರೆ, ಈ ರೀತಿಯ ಸಂವಾದಗಳ ಮುಖಾಂತರವೇ ನಾವು ಮತ್ತೊಂದು ಚಲನಚಿತ್ರದ ಇನ್ನೊಂದು ಅಭಿಯಾನವನ್ನು ಪ್ರಾರಂಭ ಮಾಡಬೇಕಾಗಿದೆ. ಆ ಅಭಿಯಾನದಲ್ಲಿ ನೀವು ಜೊತೆಗಿರಿ, ನಮ್ಮ ಇವುಗಳನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಅದರ ಮುಖಾಂತರ ಮತ್ತೆ ಭೇಟಿ ಆಗ್ತಿರೋಣ. ನಮಸ್ಕಾರ.